ಮತ್ತೆ ರಾಜ್ಯದಲ್ಲಿ ಹಿಜಾಬ್ ವಿವಾದ ಜೋರಾಗಿ ಸದ್ದು ಮಾಡುವುದಕ್ಕೆ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ನಿನ್ನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಹೇಳಿದ ಮಾತುಗಳು. ಹಾಗಾದ್ರೆ ನಿನ್ನೆ ಆದೇಶ ಏನು? ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷದ ಬಳಿಕ ಹಿಜಾಬ್ ವಿವಾದಕ್ಕೆ ನಾವು ತೆರೆ ಎಳಿತಾ ಇದ್ದೀವಿ ಅಂತ ಸರ್ಕಾರ ಹೇಳಿಕೊಡ್ತಾ ಇದೆ. ಹಿಂದಿನ ಬಿಜೆಪಿ ಸರ್ಕಾರದ ಆದೇಶವನ್ನ ರದ್ದುಗೊಳಿಸೋದ್ರ ಮೂಲಕ ಹೀಗೊಂದು ವಾದವನ್ನು ಮಾಡ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿಯನ್ನ ಕೊಡಲಾಗ್ತಾ ಇದೆ. ಮತ್ತೆ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ? ಮುಸ್ಲಿಮರಿಗೆ ಋಣ ಸಂದಾಯವನ್ನ ನಾವು ಮಾಡ್ತೀವಿ, ನಮ್ಮ ವೋಟ್ ಬ್ಯಾಂಕ್ ನಾವು ಚೆನ್ನಾಗಿ ನೋಡ್ಕೋತೀವಿ ಅನ್ನೋ ಸಂದೇಶವನ್ನು ಕೊಟ್ರ? ಅಥವಾ ದಾವಣಗೆರೆ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದ ಸಿಟ್ಟು ನೋಡಿ ಹೆದರಿದ್ರ ಅನ್ನೋದು ಪ್ರಶ್ನೆ. ಸರ್ಕಾರದ ಆದೇಶ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕೆ ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಅಂತ ನೋಡಿದಾಗ ನಿನ್ನೆ ಆದೇಶವನ್ನ ನೀವೆಲ್ಲ ಗಮನಿಸಿರಬಹುದು. ಅದರಲ್ಲಿ ಸರ್ಕಾರ ಹಿಜಾಬ್ಗೆ ಮೇಲೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳೋದ್ರ ಜೊತೆಗೆ ಜನಿವಾರ ಮತ್ತು ಶಿವದಾರಕ್ಕೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕೇಸರಿ ಶಾಲೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ನಮಗಿಲ್ಲಿ ಕೆಲ ಪ್ರಶ್ನೆಗಳು ಬರುತ್ತೆ. ಜನಿವಾರ ಮತ್ತು ಶಿವದಾರವನ್ನ ಯಾರು ತಲೆ ಕಟ್ಕೊಳ್ಳಲ್ಲ. ಆಮೇಲೆ ಅದು ಯಾವತ್ತೂ ಕೂಡ ಬ್ಯಾನ್ ಆಗಿರಲಿಲ್ಲ. ಸೊ ತನ್ನನ್ನು ತಾನು ಪೊಲಿಟಿಕಲಿ ಕರೆಕ್ಟ್, ಎಲ್ಲರನ್ನೂ ಸಮಾನ ತಕ್ಕಡಿಯಲ್ಲಿ ಹಾಕಿ ನೋಡ್ತಿದ್ದೀವಿ ನಾವು ಅನ್ನೋದನ್ನ ಬಿಂಬಿಸೋದಕ್ಕೆ ಸರ್ಕಾರನೇ ವಿಪಕ್ಷಗಳಿಗೆ ಅಸ್ತ್ರವನ್ನ ಮಾಡಿಕೊಡ್ತಾ ಅನ್ನೋದು ಪ್ರಮುಖ ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆನೇ ಡೀಟೇಲ್ಸ್ ಕೊಡ್ತೀವಿ ನೋಡಿ. ದಾವಣಗೆರೆ ಎಲೆಕ್ಷನ್ ಕೂಗು ಸರ್ಕಾರದ ಹಿಜಾಬ್ ಅವಕಾಶಕ್ಕೆ ದಾರಿ ಮಾಡಿಕೊಡ್ತಾ? ಈ ನಿರ್ಧಾರ ರಾಜಕೀಯ ಕಾರಣಕ್ಕೋ ಅಥವಾ ಮಕ್ಕಳ ಹಿತ ದೃಷ್ಟಿಗೋ? ತಣ್ಣಗಾಗಿದ್ದ ಹಿಜಾಬ್ ವಿವಾದ ಇದರಿಂದ ಮತ್ತಷ್ಟು ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಇದೆ. ಈ ಬೆಳವಣಿಗೆಗೆ ದಾವಣಗೆರೆ ಎಲೆಕ್ಷನ್ ಟೈಮ್ನಲ್ಲಿ ಮುಸ್ಲಿಂ ಸಮುದಾಯದ ಸಿಟ್ಟು, ಆ ಬಂಡಾಯಕ್ಕೆ ಸರ್ಕಾರ ಬೆದರೋ ಹಾಗೆ ಮಾಡ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರ್ತಾ ಇದೆ. ಇದು ಮತ್ತೊಂದ್ಸಲ ಪೋಲರೈಸೇಷನ್ಗೆ ಕಾರಣ ಆಗುತ್ತಾ? ಮತ್ತೊಂದು ಸಲ ಶಾಲಾ ಕಾಲೇಜು ಆವರಣದಲ್ಲಿ ಅವರಿಗೆ ಅವಕಾಶ ಕೊಟ್ಟ ಮೇಲೆ ನಮಗೂ ಕೊಡಬೇಕು ಅಂತ ಹೇಳಿ ಕೇಸರಿ ಶಾಲನ್ನ ಹಾಕೊಂಡು ಹುಡುಗರು ಬರ್ತಾರ? ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಈ ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ ಸರ್ಕಾರದ ಪ್ರತಿ ಹೆಜ್ಜೆನೂ ನಾವು ತುಂಬಾ ಕ್ಲೋಸ್ ಆಗಿ ಗಮನಿಸ್ತಾ ಇದ್ವಿ. ಒಂದು ಇತ್ತೀಚೆಗಷ್ಟೇ ನಾನು ನೋಡ್ತಾ ಇದ್ದೆ, ಮುಸ್ಲಿಂ ಕಾಲೋನಿ ಅಭಿವೃದ್ಧಿಗೆ ಅಂತ ಸ್ಪೆಷಲ್ ಗ್ರಾಂಟ್ ಅನ್ನ 600 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಯಾರಿಗೂ ಕೂಡ ಬೇರೆ ಯಾರಿಗೂ ಅಂತ ಅವಕಾಶ ಇಲ್ಲ. ಇನ್ನೊಂದು ಮುಸ್ಲಿಮರ ಧಾರ್ಮಿಕ ಸಮಾವೇಶವನ್ನು ಮಾಡ್ತೀವಿ ಮೇ 15ನೇ ತಾರೀಕು ಅಂತ ಹೇಳಿದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಸ್ಲಿಂ ಸಮುದಾಯದ ಬಂಡಾಯಕ್ಕೆ ಹೆದರಿ ಇಂಥ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರಾ? ನಿರ್ಧಾರ ಇದನ್ನು ತಗೊಳ್ಳೋದಾಗಿದ್ರೆ ಮ್ಯಾನಿಫೆಸ್ಟೋದಲ್ಲೇ ಇತ್ತು. ಸರ್ಕಾರ ಬಂದು 3 ವರ್ಷ ಆದ್ಮೇಲೆ ಈ ಟೈಮಿಂಗ್ ಅಲ್ಲಿ ಯಾಕೆ ತಗೊಂಡ್ರು ಅನ್ನೋದು ಪ್ರಶ್ನೆ. ಮಮತಾ, ಸಹಜವಾಗಿ ಯಾಕೆಂತಂದ್ರೆ ದಾವಣಗೆರೆಯ ಬೈ ಎಲೆಕ್ಷನ್ ಆದ್ಮೇಲೆ ಮುಸ್ಲಿಂ ನಾಯಕರ ಮೇಲೆ ಕಾಂಗ್ರೆಸ್ನ ಹೈಕಮಾಂಡ್ ಕ್ರಮಗಳನ್ನ ತೆಗೆದುಕೊಂಡಿತ್ತು. ಪ್ರಮುಖ ನಾಯಕರನ್ನ ಹುದ್ದೆಯಿಂದ ಬಿಡುಗಡೆ ಮಾಡಿತ್ತು. ಇದು ಸಹಜವಾಗಿ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದನ್ನ ತಣಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿಯಾದಂತಹ ಕ್ರಮಕ್ಕೆ ಮುಂದಾಯ್ತಾ ಅನ್ನುವಂತ ಅನುಮಾನಗಳು ಸಹಜವಾಗಿ ಕಾಡುತ್ತೆ. ನೀವು ಹೇಳಿದಂಗೆ ಇತ್ತೀಚಿನ ಕ್ಯಾಬಿನೆಟ್ ನಲ್ಲಿ ವಿಶೇಷ ಅನುದಾನವನ್ನ ಅಲ್ಪಸಂಖ್ಯಾತರಿಗೆ ಕೊಟ್ಟಂತಿರಬಹುದು. ಈಗ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಸಮಾವೇಶ ಮಾಡುವಂತ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡ್ತಿದೆ. ಈಗ ಅದರ ಮುಂದುವರೆದ ಭಾಗವಾಗಿ ಹಿಜಾಬ್ಗೆ ಅವಕಾಶವನ್ನ ಶಾಲಾ ಕಾಲೇಜುಗಳಲ್ಲಿ ಕೊಡ್ತಿರುವಂತದ್ದು. ಈಗಾಗಲೇ 2022ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಹಿಜಾಬ್ ವಿಚಾರವಾಗಿ ಸ್ಪಷ್ಟವಾದಂತಹ ಆದೇಶವನ್ನ ಮಾಡಿತ್ತು. ಆಯಾ ಶಿಕ್ಷಣ ಸಂಸ್ಥೆಗಳು ಕ್ರಮಗಳನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ದು. ಹಾಗಾಗಿ ಬಹುತೇಕ ಶಾಲೆಗಳು ಹಿಜಾಬ್ಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಯಾಕಂತಂದ್ರೆ ಸಮವಸ್ತ್ರದಲ್ಲಿ ಇವೆಲ್ಲವೂ ಬೇಡ ಅನ್ನುವಂಥದ್ದು, ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಜಾತಿ ಧರ್ಮ ಭೇದಗಳು ಇರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಮವಸ್ತ್ರಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದು. ಈಗ ಅದನ್ನ ಓವರ್ರೂಲ್ ಮಾಡಿ ಸರ್ಕಾರ ಬಿಜೆಪಿ ಓಡಿಸಿದಂತಹ ಆದೇಶವನ್ನ ರದ್ದು ಮಾಡಿ ಈಗ ಇನ್ನು ಹಿಜಾಬ್ಗೆ ಅವಕಾಶವನ್ನ ಕೊಟ್ಟಿದೆ. ಒಂದು ಅರ್ಥದಲ್ಲಿ ಶಾಲೆ ಕಾಲೇಜುಗಳಲ್ಲಿ ಈಗ ಒಂದಿಷ್ಟು ಗೊಂದಲಗಳಿಗೆ, ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಉಡುಪಿಯಲ್ಲಿ ನಾವು ನೋಡಬಹುದು 2022-23ರಲ್ಲಿ ಕೇಸರಿ ಶಾಲನ್ನ ವಿದ್ಯಾರ್ಥಿಗಳು ಧರಿಸ್ಕೊಂಡು ಬಂದಿದ್ರು. ಈಗ ಅದಕ್ಕೆ ಅವಕಾಶ ಇಲ್ಲ ಅಂತ ಸರ್ಕಾರ ಹೇಳ್ತಿದೆ. ಈಗ ಪ್ರಾರಂಭ ಆಗುತ್ತೆ ಭಿನ್ನಮತಗಳು ಅಥವಾ ಗೊಂದಲಗಳು. ಈಗ ಹಿಜಾಬ್ಗೆ ಅವಕಾಶ ಕೊಟ್ಟರೆ ನಮಗೆ ಕೇಸರಿ ಶಾಲಾ ಅವಕಾಶ ಕೊಡಿ ಅನ್ನುವಂತಹ ಒಂದು ಮಾತುಗಳು ಕೂಡ ಪ್ರಾರಂಭ ಆಗುತ್ತೆ. ಹೀಗಾಗಿ ಸರ್ಕಾರ ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಈ ಒಂದು ಆದೇಶವನ್ನ ಮಾಡ್ತಾ ಅನ್ನುವಂಥದ್ದು ಒಂದು. ಎರಡನೇದು ನೀವು ಹೇಳಿದಾಗೆ ಅಲ್ಪಸಂಖ್ಯಾತ ಅಥವಾ ಮುಸ್ಲಿಮರ ಓಲೈಕೆಗೆ ಈ ಒಂದು ಆದೇಶವನ್ನ ಮಾಡೋ ಮೂಲಕ ಅವರನ್ನ ಮನತಣಿಸುವಂತ ಕೆಲಸವನ್ನ ಸರ್ಕಾರ ಮಾಡದಂತೆ ಕಾಣ್ತಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸೊ ಹೇಳ್ತಾ ಇದ್ವಲ್ಲ, ಅಂದ್ರೆ ಸೀರೀಸ್ ಆಫ್ ಹೆಜ್ಜೆಗಳು ಕಾಣಿಸ್ತಾ ಇದೆ ಸರ್ಕಾರದ. ಒಂದು, ನಾನು ಆಗ್ಲೇ ಹೇಳಿದ ಹಾಗೆ ಮುಸ್ಲಿಂ ಕಾಲೋನಿಯ ಮೂಲಸೌಕರ್ಯ ಅಭಿವೃದ್ಧಿಗೆ ಅಂತ 600 ಕೋಟಿಯ ಸ್ಪೆಷಲ್ ಗ್ರಾಂಟ್ ಅನ್ನ ಸಂಪುಟದಲ್ಲಿ ಪಾಸ್ ಮಾಡಿದ್ದಾರೆ.
ಟೈಮಿಂಗು ದಾವಣಗೆರೆ ಎಲೆಕ್ಷನ್ ಆದ ಕೂಡಲೇ. ಎರಡನೇದು ನಾವು ನೋಡಿದ್ದು ಮುಸ್ಲಿಮರ ಸಮಾವೇಶವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದ್ರು. ಮೂರನೇ ವಿಚಾರ ಅಂತ ಹೇಳಿದ್ರೆ ಸರ್ಕಾರ ಬಂದು 3 ವರ್ಷ ಆದ ಬಳಿಕ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋನಲ್ಲಿತ್ತು ಹಿಜಾಬ್ ಆರ್ಡರ್ನ ನಾವು ತೆಗಿತೀವಿ ಅಂತ. 3 ವರ್ಷದ ಬಳಿಕ ನೆನಪಾಯ್ತಾ ಪ್ರಶ್ನೆ.